ನಮ್ಮ ಮೊದ್ಲಿನ ಹಿರಿಯರ್ಗಿರಿ ಎಲ್ಲ ಮನೆಮದ್ದುಗಳು ಗೊತ್ತಿರ್ತದ್ದು ರೀ. ಇದರಿಂದ ನಾವ್ರ ಮಸ್ತ್ ಜೀವನ ನಡೆಸೋಗ್ಯಾರಿ. ಅಂತ ಒಂದು ಮನೆಮದ್ದೊಳಗೆ ಹುರುಳಿ ಸಂಗಟಿನೂ ಅಂದ್ರೆ ಉತ್ತರ ಕರ್ನಾಟಕದ ಮಂದಿಗೆ ಎಲ್ಲರಿಗೂ ಗೊತ್ತಿರ್ತದ್ರಿ. ಹೆಂಗ್ರಿ ಅಂತಂದ್ರೆ ನೋಡಿ, ಒಂದು ಅರ್ಧ ಕಪ್ಪಷ್ಟು ಹುರುಳಿ ಕಾಳುಗಳನ್ನ ತೊಗೊಂಡು ಅವನ್ನ ಚಂದಾಗಿ ಹುರಿರಿ. ಹಿಂಗೆ ಸ್ವಲ್ಪ ಶೈನಿ ಶೈನಿ ಕಾಣ್ಬೇಕ್ರಿ ಅವು. ಹಂಗೆ ನೀವು ಹುರಿದಾದ ನಂತರ ಏನು ಮಾಡೋದ್ರಿ, ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ನೀವು ಗರ್ರ ಅನಿಸಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿ. ಆಮೇಲೆ ಏನು ಮಾಡೋದ್ರಿ, ಸ್ವಲ್ಪ ಬೆಲ್ಲ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತಗೋರಿ. ಅದಾದ ನಂತರ ಒಂದು 3 ಕಪ್ ಅಷ್ಟು ನೀರು ಹಾಕ್ರಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹುರುಳಿ ಕಾಳಿಂದ ಹೀಟ್ ಮಾಡಿದಿವ್ರಲ್ಲ ಅಷ್ಟು ಹಾಕಿ ಗರ್ರ 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 ಅಂತೇಳಿ ಮಿಕ್ಸ್ ಹೊಡೀರಿ. ಆಮೇಲೆ ಇದು ಭಾಳ ಒಳ್ಳೇದ್ರಿ ಬೆನ್ನು ನೋವಿಗೆ, ಸೊಂಟ ನೋವಿಗೆ, ಅದಾದ ನಂತರ ಋತುಮತಿಯವರಿಗೆ ಎಲ್ಲರಿಗೂ ಒಳ್ಳೇದ್ರಿ. ಯಾಕಂತಂದ್ರೆ ನೀವು ನಾ ಹೇಳೋ ಬದ್ಲಿ ನೀವು ಸರ್ಚ್ ಮಾಡಿ ನೋಡ್ರಿ ಹೆಲ್ತ್ ಬೆನಿಫಿಟ್ಸ್ ಏನೇನು ಅಂತೇಳಿ. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಅಂದ್ರೆ ಕಾಳು ಮೆಣಸಿನ ಪುಡಿ ಹಾಕಿರಿ, ಮಿಕ್ಸ್ ಕೊಡ್ರಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿರಿ, ಚಂದಂಗೆ ಕುಡೀರಿ. ಅಕಸ್ಮಾತ್ ನಿಮಗೆ ಶುಗರ್ ಅದು ಏನ್ರಿ ಇತ್ತಂದ್ರೆ ನೀವು ಮಜ್ಜಿಗೆ ಒಳಗೂ ಕುಡಿಬೋದ್ರೆ ಹಿಂಗೆ ಬೆಲ್ಲಗೆಲ್ಲ ಹಾಕ್ಲಾರ್ದ ಒಂದು ಸ್ವಲ್ಪ ಜೀರಿಗೆ ಪುಡಿ ಉದುರಿಸ್ಕೊಡ್ರಿ, ಭಾಳ ಮಸ್ತ್ ಆಕತಿ. ಇಲ್ಲ ಅಂತಂದ್ರೆ ಹಿಂಗೆ ಹಾಲು ಹಾಕಿ ಕುಡ್ರಿ, ಭಾಳ ಚಲೋ ಇರ್ತೈತಿ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಟ್ರೈ ಮಾಡಬೇಕ್ರಿ.